ಫ್ರೆಂಡ್ಸ್ 5 ಗಂಟೆ ಬಂದು ಇಳ್ಕೊಂಡೆ. ಒಬ್ಬರು ಇರಲಿಲ್ಲ. ಆ ಕಡೆ ಸ್ವಲ್ಪ ಜನ ಇದ್ದರು. ಭಯ ಭಯ ಅನ್ನಿಸ್ತಾ ಇತ್ತು. ಟೈಮ್ ಬೆಳಕಾಗಿತ್ತು, 5 ಗಂಟೆ ಆಗಿತ್ತು. ಆದರೂ ಪರವಾಗಿಲ್ಲ, ನಿಂತ್ಕೊಂಡೆ ವೀಡಿಯೋ ಮಾಡೋಕೆ ಅಂತಾರೆಲ್ಲ ನನ್ನೇ ನೋಡ್ತಾಯಿದ್ರು ಆ ಕಡೆ ಜನ. ಹಂಗಾಗಿ ನಾನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ, ನಾನು ಬಂದಿದ್ದೀನಿ ಅಕ್ಕರ ಮನೆಗೆ. ಬೆಳಗ್ಗೆ 5 ಗಂಟೆಗೆ ಬಂದು ಇಳ್ಕೊಂಡಿದ್ದೀನಿ. ನಾನು ನಮ್ಮ ಭಾವಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಬಂದು ಕರ್ಕೊಂಡು ಹೋಗ್ತಾರೆ ಮನೆಗೆ ಬೈಕಲ್ಲಿ. ತುಂಬ ಕತ್ಲೆ ಅನ್ನಿಸ್ತಾ ಇದೆ. ಮತ್ತು ನೋಡಿ, ನಮ್ಮ ಅಕ್ಕರ ಮನೆ ನಾಯಿ ಬಂದೆ ಮನೆಗೆ. ಚಿಕ್ಕದು, ಚೆನ್ನಾಗಿದೆ. ಅದು ಕುಳ್ಳು ಜಾತಿ ನಾಯಿ ಅಂತೆ, ಚೆನ್ನಾಗಿದೆ. ಇನ್ನೂ ಮಲಗಿದ್ರು ಮಕ್ಕಳು. ನಾನು ಎದ್ದ ತಕ್ಷಣ ನನ್ನ ಮಗಳು ತುಂಬಾ ಖುಷಿಪಟ್ಲು. ನನ್ನ ತಪ್ಕೊಂಡು ಮುದ್ದಾಡಿದ್ಲು. ಆ ನಾಯಿನಂತೂ ಬಿಡೋದೇ ಇಲ್ಲ ಅವಳು. ತುಂಬಾ ಕ್ಯೂಟ್ ಆಗಿದೆ, ತುಂಬ ಆ್ಯಕ್ಟಿವ್ ಆಗಿದೆ. ಆಟ ಆಡ್ಕೊಂಡು ಹೆಂಗೋ ಚೆನ್ನಾಗಿ ಸೆಟ್ ಆಗಿತ್ತು. ಚೆನ್ನಾಗಿದೆ. ಬಂದಾಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಎಲ್ಲಿದ್ದೀನಿ ಹೇಳಿ? ಅಕ್ಕವ್ರ ಮನೆಗೆ ಬಂದಿದ್ದೀನಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಏನಕ್ಕೆ ಹಂಗೆ ಪ್ಯಾಂಟ್ ಮೇಲೆ ಕೆಳ್ಕೊಂತಿದ್ಯೋ? ಅದು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಕೆಳಗೆ ಜಾರ್ತೈತೆ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಅಕ್ಕವ್ರ ಮನೆಗೆ ಬಂದಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಬಂದೆ. ನಾನು ಎಲ್ಲೆಲ್ಲ ಹೋಗೋ ಪ್ಲ್ಯಾನ್ ಇದೆ. ಇಲ್ಲಿ ಕುಶಾಲನಗರ ಹತ್ರ ತುಂಬ ಒಳ್ಳೊಳ್ಳೆ ಪ್ಲೇಸ್ ಇದೆ. ದುಬಾರಿ ಮತ್ತು ಟಿಬೆಟ್ ಗೋಲ್ಡನ್ ಟೆಂಪಲ್, ನಿಸರ್ಗಧಾಮ, ಮತ್ತು ಇಲ್ಲಿ ಟಿಬೆಟನ್ಸ್ ಕ್ಯಾಂಪು ತುಂಬ ಇದ್ದಾವೆ ದೇವಸ್ಥಾನಗಳು. ಇಲ್ಲಿ ನೋಡೋ ಈ ಪ್ಲೇಸ್ ಬಂದು ಟೂರಿಸ್ಟ್ ಪ್ಲೇಸ್. ಇದು ಹಾರಂಗಿ ಟೂರಿಸ್ಟ್ ಪ್ಲೇಸ್. ಇದು ತುಂಬ ದೂರದಿಂದ ಔಟ್ ಆಫ್ ಕಂಟ್ರಿಲೆಲ್ಲ ಬಂದು ನೋಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ನೋಡಬೇಕು. ಒಂದ್ಸರಿ ನಾನು ನೋಡಿದ್ದೀನಿ ಆಲ್ರೆಡಿ 2-3 ಟೈಮು. ಈಗ ನಿಮ್ಗಳಿಗೋಸ್ಕರ ಒಂದ್ಸರಿ ಹೋಗಿ ನಾನು ತೋರಿಸ್ತೀನಿ. ಅಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ಅದಕ್ಕೆ ಹೇಳ್ತಿದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಫುಲ್ಲು ನೋಡಿ, ಲೈಕ್ ಮಾಡಿ, ಕಮೆಂಟು ಕೂಡ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸುಮ್ಮನಿರೋ, ಏನಾದರೂ ತೆಗಿ, ಹಿಡ್ಕೊ. ಅದೇ ಅಲ್ಲೆಲ್ಲ ಹೋಗ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಮಳೆ ಬಂದರೆ ಗ್ಯಾರಂಟಿ ಆಗಲ್ಲ. ಇಲ್ಲ, ಮಕ್ಕರ ಮನೆ 2 ವೀಲರ್ 2 ಇದ್ದಾವೆ, 2ರಲ್ಲಿ ಹೋಗ್ಬೋದು. ನಮ್ಮ ಭಾವ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಭಾವನ ತಮ್ಮ ಇದ್ದಾರೆ, ಆಟೋ ಇದೆ, ಹೋಗ್ಬೋದು. ನೋಡ್ತೀವಿ. ಮಳೆ ಬಂದಿಲ್ಲ ಅಂದರೆ ಖಂಡಿತ ಹೋಗ್ತೀವಿ ಫ್ರೆಂಡ್ಸ್. ಮಳೆ ಬಂದರೆ ಸ್ವಲ್ಪ ಕಷ್ಟ. ಇವತ್ತಿಲ್ಲ ಅಂದರೆ ನಾಳೆ ಆದರೂ ಹೋಗ್ತೀವಿ. ಬೆಳಗ್ಗೆನೇ ಎದ್ಬಿಟ್ಟು ಫುಲ್ಲಲ್ಲೆಲ್ಲ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ. ನಾನು ಹೋಗಿ ನೋಡಿದ್ದೀನಿ ಫ್ರೆಂಡ್ಸ್, ಮಕ್ಕಳು ಕೂಡ ಎಲ್ಲ ನೋಡಿದ್ದೀವಿ. ನಾನು ನಿಮಗೋಸ್ಕರ ಹೋಗ್ತೀನಿ. ಖಂಡಿತವಾಗೂ ನೀವು ನೋಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಹೇಳಿ, ಅದೇ ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬಾಯ್. ಇವಾಗ ನಮ್ಮ ಬಾವ ಬೆಳಗ್ಗೆನೇ ಎದ್ದೋಗ್ಬಿಟ್ಟು 2 kg ಮಟನ್, 2 kg ಬೋಟಿ ತಂದಿಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ ಅದನ್ನು. ಕುಟ್ಟು, ಜೋರಾಗಿ ಕುಟ್ಟು. ಮಕ್ಕಳು ತೀಟೆ ಮಾಡೋದು ಜಾಸ್ತಿ ಫ್ರೆಂಡ್ಸ್. ವೀಡಿಯೋ ಮಾಡುವಾಗ ಡಿಸ್ಟರ್ಬ್ ಮಾಡ್ತಾರೆ. ಇವನೊಬ್ಬನೇ ದೇವ್ರ ಥರ ಸುಮ್ಮನೆ ಕೂತಿರೋದು, ತಬ್ಲಿ ಮುಗುತ್ತರ ಪಾಪ. ಇಲ್ಲಿ ಇವನು ಇಲ್ಲಿ ಗೈಸ್, ನಾನು ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ನೀರು ಹಿಡಿತೀವಿ, 2 ಬಂದು ತೀಟೆ ಮಾಡೋ ಮಕ್ಕಳು ಇವು. ಇವಳು ಮೊಬೈಲ್ ಬಂದರೆ ಸಾಕು ಕುಣಿಯೋದು ಮತ್ತು ಸುಮ್ಮನೆ ಮಾತಾಡೋದು. ಮೊಬೈಲ್ ವೀಡಿಯೋ ಮಾಡಿದ್ರೆ ಸಾಕು ಸೊಂಟ ಕುಣಿಸ್ತಾಳೆ. ಅಲ್ಲೊಬ್ಳು ಬಟ್ಟೆ ಒಣಗಾಕ್ತಾವಳೆ. ಅವನು ವೀಡಿಯೋ ಮಾಡ್ತಿದ್ದೆ ನಮ್ಬಿಟ್ಟು ಒಂದೇ ಕೈಲಿ ಹತ್ತವನೇ ಬಿಂದಿಗೆನ ಬಿಲ್ಡಪ್ ಕೊಡೋಕ್ಕೆ. ನಿನ್ನ 2 ಕೈಲಿ ಹತ್ತಿದ್ರು ಆಗಲ್ಲ ಬಿಡೋದು. ತೆಗೆ ಹೊಡೆದೋಗುತ್ತೆ ಬಿಂದಿಗೆ. ಯಾಕೋ ಮೊದಲೇ ಹೊಡೆದೋಗೋದು, ಅದಕ್ಕೆ ಕೊಟ್ಟಿರೋದು. ಅದಕ್ಕೆ ಇನ್ನೂ ಹೊಡೆದಾಕ್ಬಿಡತ್ಲಾಗಿ. ಮತ್ತೆ ನೋಡಿ, ನಿಂಬೆಹಣ್ಣು ಗಿಡ ಹಾಕಿರಲ್ಲ ಮಕ್ಕ. ಇದು ತೋರಿಸಲ್ಲ ನೋಡಿ ಫ್ರೆಂಡ್ಸ್. ಇದು ಏನು ಗಿಡ ಅಂತ ಆಲ್ಮೋಸ್ಟ್ ದೊಡ್ಡ ಪತ್ರೆ ಗಿಡ. ಇದು ತಿಂದರೆ ತುಂಬಾ ಒಳ್ಳೆಯದು. ನಮ್ಮ ಮಕ್ಕಳು ಮೇಕೆ ಥರ ತಿಂತಾರೆ. ಚಿಕ್ಕ ಮಕ್ಕಳಿಂದ ರೂಢಿ ಮಾಡಿದ್ದೀನಿ, ಹಂಗಾಗಿ ಅವ್ರಿಗೆ ಅಭ್ಯಾಸ ತಿಂತಾರೆ. ಮತ್ತು ಇದು ಬಂದು ನಿಂಬೆಹಣ್ಣು ಗಿಡ. ತುಂಬ ನಿಂಬೆಹಣ್ಣು ಸುಮಾರು 2 ವರ್ಷ ಮೇಲೇ ಆಯಿತು ಅನ್ಕೊತೀನಿ. ತುಂಬಾ ಕಾಯಿಗಳು ಬರ್ತವೆ ನೋಡಿ. ಆಲ್ರೆಡಿ ಚಿಕ್ಕವು ಕಾಣಿಸ್ತಾ ಇರ್ಬೋದೇನೋ, ಚಿಕ್ಕವಿದ್ದಾವೆ ಅಲ್ಲಿ ಫುಲ್ ಇದ್ದಾವೆ ನೋಡಿ.
ಫುಲ್ ಗಿಡ ಫುಲ್ ಇದೆ. ಅವು ಕೆಲವು ಉದುರೋಗ್ತವೆ, ಕೆಲವೆಲ್ಲ ಗಟ್ಟಿಗೆ ನಿಂತ್ಕೊಂತವೆ. ಇನ್ನೇನು ಹಾಕೋಳೆ ಮನೆ ಒಂದೊಂದ್ ಕಡೆ ಬಾಳೆ ಗಿಡ ಕೂಡ ಅಷ್ಟು ಸುಮಾರು 2 ವರ್ಷದಿಂದನೂ ಇದೆ. ಇದು ತುಂಬಾನೇ ಹಣ್ಣು ಬಿಟ್ಟಿದ್ದಾವೆ. ನಾವು ಎತ್ಕೊಂಡಿದ್ದೀವಿ, ಬೆಂಗಳೂರಿಗೆಲ್ಲ ಬಂದಾಗ ಎತ್ಕೊಂಡು ಹೋಗ್ತಾ ಇರ್ತೀವಿ. ಚೆನ್ನಾಗಿರುತ್ತೆ. ಅಲ್ಲಿ ಹೊಲ ಉಳ್ತಾ ಇದ್ದಾರೆ, ತೋರ್ಸೋಕೆ ಅಲ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ಬೇಲಿ ಹಾಕಿದ್ದಾರೆ ಇವರು, ಫ್ರೆಂಡ್ಸ್ ಹೊಲ ಉಳ್ತಿದ್ದಾರೆ. ಅಲ್ಲಿ ಹೊಲ ಉಳ್ತಾ ಇರ್ಬೇಕು ನೋಡಿ, ಕಾಣಿಸ್ತಾ ಇರ್ಬೇಕು ನೋಡಿ ಅಲ್ಲಿ. ಆ ಕಡೆ ಫುಲ್ ಆ ಕಡೆ ಎಲ್ಲ ಬೆಟ್ಟ ಫ್ರೆಂಡ್ಸ್, ಅದರಿಂದ ಫುಲ್ ಇದು ಬೆಟ್ಟ ಫ್ರೆಂಡ್ಸ್. ಇದು ಇಲ್ಲಿ ಕಡೆ ಚಿರತೆ ಆನೆಗಳಿದೆ, ಚಿರತೆ ಎಲ್ಲ ಇರ್ತವೆ ಫ್ರೆಂಡ್ಸ್. ಇಲ್ಲಿ ಚಿರತೆ, ಇಲ್ಲಿ ಅವಾಗವಾಗ ಬೆಂಕಿ ಹಾಕ್ತಾ ಇರ್ತಾರೆ, ಈ ಚಿರತೆ ಬರ್ತವೆ ಅಂದ್ಬಿಟ್ಟು. ಇಲ್ಲಿ ಮನೆಗಳು ಜಾಸ್ತಿ ಇಲ್ಲ. ನಮ್ಮ ಅಕ್ಕ ಅವ್ರದ್ದೇ ಲಾಸ್ಟ್ ಡೆಡ್ ಎಂಡ್, ಲಾಸ್ಟು ನೋಡಿ ಕಾಣಿಸ್ತಾ ಇರ್ಬೋದು. ಅಲ್ಲೆಲ್ಲ ಹೊಲ ಉಳ್ತಾ ಇದ್ದಾರೆ, ಜಮೀನಿದೆ. ಆದರೆ ಇದು ಇಲ್ಲಿ ಗಂಧದ ಮರ ಎಲ್ಲ ತುಂಬ ಇದೆ, ಒಳಗಡೆ ಇದೆ ಅಂತೆ, ನನಗೂ ಗೊತ್ತಿಲ್ಲ ಸರಿಯಾಗಿ. ಇಲ್ಲೆಲ್ಲ ಸೌದೆ ಫಸ್ಟ್ ಅಡುಗೆ ಮಾಡೋಕ್ಕೆ, ನೀರು ಕಾಯಿಸೋಕ್ಕೆ, ಸ್ನಾನಕ್ಕೆಲ್ಲ ಅಲ್ಲೋಗಿ ತೊಗೊಂಬರ್ತಾಯಿದ್ರು ಬೆಟ್ಟದಲ್ಲಿ ಸೌದೆಗಳನ್ನ. ಆಮೇಲೆ ಮರ ಎಲ್ಲ ಕಡಿಬಾರ್ದು, ಮತ್ತು ಪ್ರಾಬ್ಲಮ್ ಆಗುತ್ತೆ ಮರ ಕಡಿಬಾರ್ದು ಅಂದ್ಬಿಟ್ಟು ಗ್ಯಾಸ್ ಎಲ್ಲ ತಗೊಂಡ್ರು. ಇಲ್ಲೆಲ್ಲ ಕಾವಲಿಗೆ ಅಂತ ಎಲ್ಲ ಬಿಟ್ಟಿದ್ದಾರೆ, ಅವರೆಲ್ಲ ಮರ ಕಡಿಯೋಕ್ಕೆ ಬಿಡಲ್ಲ ಇಲ್ಲಿ. ಹಂಗಾಗಿ ಇವರು ಸೌದೆಲ್ಲ ಥರ ಸ್ಟಾಪ್ ಮಾಡಿದ್ದಾರೆ. ಇವಾಗೆಲ್ಲ ಗ್ಯಾಸ್, ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಇದು ಹಳ್ಳಿ ಸ್ವಲ್ಪ ಇಂಪ್ರೂವ್ ಆಗಿದೆ. ಇವಾಗೆಲ್ಲ ಗ್ಯಾಸ್ ಇದು ತಗೊಂಡಿದ್ದಾರೆ. ಮತ್ತು ಸೋಲಾರು ಕೂಡ ನೀವು ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ, ಸೋಲಾರ್ ಹಾಕೊಂಡಿದ್ದಾರೆ ಮೇಲ್ಗಡೆ. ಕಾಣಿಸ್ತಾ ಇಲ್ವಾ? ಅದು ನಮ್ಮ ಅಕ್ಕ ಅವ್ರದ್ದೇ, ಕಾಣಿಸ್ತಾ ಅಲ್ಲಿ ಕಾಣಿಸ್ತು ಇವಾಗ. ಸೋಲಾರ್ ಇವಾಗೆಲ್ಲ ಇಂಪ್ರೂವ್ ಆಗಿದೆ, ಸೋಲಾರ್ ಹಾಕೊಂಡಿದ್ದಾರೆ. ಮತ್ತು ಹೀಟ್ರು ಕೂಡ ಇದೆ. ಇವಾಗೆಲ್ಲ ಯಾರು ಇಲ್ಲಿ ಮರ ಕಡಿಯಲ್ಲ, ಕಡಿದ್ರೆ ಮತ್ತೆ ಕಂಪ್ಲೇಂಟ್ ಆಗುತ್ತೆ ಅಂದ್ಬಿಟ್ಟು ಯಾರು ಕಡಿತಾ ಇಲ್ಲ. ನನಗಂತೂ ಇಲ್ಲಿ ಬಂದರೆ ತುಂಬ ಖುಷಿಯಾಗುತ್ತೆ. ನಾವು ಎಲ್ಲೂ ಹೋಗಲ್ಲ, ಅಪ್ಪ ಅಮ್ಮ ಮನೆಗೂ ಹೋಗಲ್ಲ, ಅಲ್ಲಿ ಅಪ್ಪ ಅಮ್ಮ ಇಲ್ಲ, ಹಂಗಾಗಿ ನಾವು ಅಲ್ಲಿ ಹೋಗಲ್ಲ, ಇಲ್ಲಿಗೆ ಬರೋದು ಜಾಸ್ತಿ. ಬಂದರೆ ಏನಿರಲ್ಲ, 1 ದಿನ ಅಷ್ಟೇ, 1 ದಿನ 2 ದಿನ ಲಾಸ್ಟು. ಇವತ್ತು ಬಂದಿದ್ದೀನ, ನಾಳೆ ಹೋಗ್ತೀನಿ. ನಾನು ಮನೆಗಿರೋಲ್ವಲ್ಲ ಫ್ರೆಂಡ್ಸ್, ಕೆಲಸಕ್ಕೆ ಹೋಗ್ಬೇಕಲ್ಲ, ಹಂಗಾಗಿ. ಇಲ್ಲೆಲ್ಲ ಹೊಲಗಳು ಚೆನ್ನಾಗಿದೆ, ಎಲ್ಲ ಹೊಲ ಉತ್ತಿದ್ದಾರೆ, ಹೊಲ ಎಲ್ಲ ಉತ್ತವ್ರೆ. ಇದು ನಮ್ಮ ಅಕ್ಕ ಅವ್ರದ್ದು ಬೋರು ಇಲ್ಲಿ. ಅವರು ಅಷ್ಟೇ ಇಲ್ಲಿ ಸೈಡ್ ತೊಗೊಂಡ್ಬಿಟ್ಟು ಮನೆ ಕಟ್ಟಿರೋದು, ಇನ್ನೂ ಪೇಂಟಿಂಗ್ ಮಾಡಿಸಿಲ್ಲ. ಹೊರಗಡೆ ವಾಶ್ರೂಮು, ಹಳ್ಳಿ ಕಡೆ ಎಲ್ಲ ಹೊರಗಡೆ ಇರುತ್ತೆ ವಾಶ್ರೂಮು, ಮನೆ ಒಳಗೆ ಇಟ್ಕೊಳ್ಳಲ್ಲ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಇವ್ರ ಮನೆ ಸುತ್ತ ಇಷ್ಟೇ ಇರೋದು. ಇವ್ರದ್ದು ಜಮೀನು ಬಂದು ಸ್ವಲ್ಪ ಒಳಗಡೆ ಇದೆ, ಇದು ಬಂದು ಬೇರೆಯವ್ರ ಜಮೀನು. ಇವ್ರದ್ದು ಜಮೀನು ಬಂದು ಆ ಕಡೆ ಇದೆ. ಅವರು ಏನು ಹಾಕಿದಾರೋ ಗೊತ್ತಿಲ್ಲ ಹೊಲಕ್ಕೆ. ನಿದ್ದೆ ಎಲ್ಲ ಹೋಯ್ತು. ಬೆಳಗ್ಗೆ ಲೈವಿಗೆ ಹೋಗಿದ್ದೆ. ಲೈವಲ್ಲಿ ತುಂಬ ಜನ, 14 ಜನ ಇದ್ದರು. ಅವ್ರನ್ನ ನೋಡಿ ನಿದ್ದೆನೇ ಹೋಯ್ತು. ಅಲ್ಲೊಂದು ಮನೆ ಇದೆ ಈ ಊರಲ್ಲಿ, ಅದು ಒಂದೇ ಮನೆ ಚೆನ್ನಾಗಿರೋದು. ಇಲ್ಲಿ ಕಾಣಿಸಲ್ಲ ಅದು ಸರಿಯಾಗಿ. ಅವರಿಲ್ಲಿ ಮೆಂಬರ್ ಅವ್ರ ಮನೆ ಸೂಪರಾಗಿದೆ, ದೊಡ್ಡ ಮನೆ. ಅಷ್ಟೇ ಫ್ರೆಂಡ್ಸ್, ಇದು ಅವ್ರದ್ದು ಗಾಡಿ, ಹೊಸ ಗಾಡಿ ತಗೊಂಡಿರೋದು ಇಲ್ಲಿ. ಏನು ಗಾಡಿ ಇದು? ಟಾಟಾ ಎ ಸಿ ಅವ್ರದ್ದು ಹೊಸದು. ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಅಲ್ಲಿ ಕಾಟರಮ್ಮಗೆ ಕಾಯಿ ಕಟ್ತಾ ಇದ್ಲು ನಮ್ಮ ಅಕ್ಕ ಅಂದ್ಬಿಟ್ಟು. ಫಸ್ಟ್ ಕಾಯಿ ಇಲ್ಲ, 2ನೇ ಕಾಯಿಗೆ ತೊಗೊಂಡ್ಬಿಟ್ರು ಅವರು. ಚೆನ್ನಾಗಿದೆ. ಏನೋ ಸ್ವಲ್ಪ ಓಡಿಸ್ತಿಲ್ಲ, ಇಲ್ಲೇ ನಿಲ್ಲಿಸಿದ್ದಾರೆ. ಬೆಂಗಳೂರಿಂದ ತೊಗೊಂಬಂದ್ರು ಇವರು, ಬ್ಯಾಂಗ್ಳೂರಿಂದ. ಇವ್ರದ್ದು ರೋಡು, ನಮ್ಮ ಅಕ್ಕ ಅವ್ರದ್ದು ರೋಡ್ ಇದು. ಎಲ್ಲ ಸಿಮೆಂಟ್ ರೋಡ್. ಇವಾಗ ಹಳ್ಳಿ ಕಡೆ ಮಣ್ಣು ರೋಡೆಲ್ಲ ಇಲ್ಲ ಫ್ರೆಂಡ್ಸ್, ಎಲ್ಲ ಸಿಮೆಂಟ್ ರೋಡು. ಚೆನ್ನಾಗಿರುತ್ತೆ, ಯಾವುದೇ ಧೂಳಿರಲ್ಲ, ಏನಿರಲ್ಲ. ಸರಿ ಫ್ರೆಂಡ್ಸ್, ಬಾಯ್. ತುಂಬ ಲಾಂಗ್ ಆಯಿತು ವಿಡಿಯೋ. ನನ್ನ ಚಾನಲ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಅಕ್ಕವ್ರ ಮನೆ ಚೆನ್ನಾಗಿದೆ, ಫಿನಿಶಿಂಗ್ ಆದರೆ ಸೂಪರಾಗಿ ಕಾಣುತ್ತೆ. ಬಾಯ್.